ಮುಜುಗರ ವಾಲ್ಮೀಕಿ ಜ್ವಾಲಾಮುಖಿಯಾಗಿ ಕೈ ಸರ್ಕಾರವನ್ನ ಸುಡ್ತಾ ಇದೆ. 40% ಕಮಿಷನ್ ಪೇ ಸಿಎಂ ಅಂತ ಹೇಳಿ ಹೋರಾಟವನ್ನ ಮಾಡಿ ಜನರ ಮನಸ್ಸಿನಲ್ಲಿ ಒಂದು ಬದಲಾವಣೆ, ಪಾರದರ್ಶಕ ಆಡಳಿತದ ಗ್ಯಾರಂಟಿಯನ್ನ ಕೊಟ್ಟು ಆಡಳಿತದ ಚೇರ್ ಮೇಲೆ ಹತ್ತಿದ ಕೈಪಾಳ್ಯ ಇದೀಗ ಎರಡೆರಡು ಅತಿ ದೊಡ್ಡ ಹಗರಣದಲ್ಲಿ ಸಿಲುಕಾಕೊಂಡು ಪೇಚಿಗೆ ಸಿಲುಕಿದೆ. ನಿನ್ನೆ ಸಂಜೆವರೆಗೂ ಕೂಡ ಸಮರ್ಥನೀಯ ಮಾತುಗಳನ್ನ ಆಡ್ತಾ ಇದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮೌನ. ಕೇವಲ ಇಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಪಾಳೆಯದಲ್ಲಿ ಇಡಿ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಸಣ್ಣ ಪ್ರಮಾಣದ ನಡಕ ಕೂಡ ಪ್ರಾರಂಭ ಆಗಿದೆಯಂತೆ. ಈ ವಿಚಾರಣೆ ಕೇವಲ ನಾಗೇಂದ್ರ ದದ್ದಲ್ ಅವರಿಗೆ ನಿಲ್ಲುತ್ತಾ ಅಥವಾ ಮುಂದುವರೆದು ಇನ್ನೂ ಮೇಲಕ್ಕೆ ಏರ್ತಾ ಹೋಗುತ್ತಾ ಅನ್ನೋ ಪ್ರಶ್ನೆ. ಇದಕ್ಕೆ ಸೂಕ್ತ ಅನ್ನೋ ರೀತಿಯಲ್ಲೇ ಇತ್ತು ಇವತ್ತು ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ರಿಯಾಕ್ಷನ್ ಕೂಡ. ನಿನ್ನೆ ಇದ್ದ ಕಾನ್ಫಿಡೆನ್ಸ್, ನಿನ್ನೆ ಮಾಧ್ಯಮಗಳ ಮೇಲೆ ಕೋಪಗೊಂಡ ಮುಖ್ಯಮಂತ್ರಿಗಳು ಇವತ್ತು ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು, ಹಾಗೆ ಉಪಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ಕೊಳ್ತಿದ್ರು ನಿನ್ನೆವರೆಗೂ, ಇವತ್ತು ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಗಮನಿಸಿ. ಇಡಿ ಅವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ, ಅಷ್ಟು ಗೊತ್ತಾ ಹೊರತು ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ. ಗೊತ್ತಿಲ್ಲರಿ, ನೀವು ಹೇಳ್ತಾ ಇದ್ದೀರಿ, ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡಲ್ಲ ನಾನು. ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಅದೇನು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ. ಅವಶ್ಯಕತೆ ನಾವೇ ಕರೆದು ಎನ್ಕ್ವೈರಿ ಮಾಡ್ತಾ ಇದ್ದೀವಿ, ಅದೇನು ಅವಶ್ಯಕತೆ ಇರಲಿಲ್ಲ. ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಬಟ್ ತಿಳ್ಕೊಂಡು ವಿಚಾರ ಮಾತಾಡ್ತೀವಿ. ಎರಡೆರಡು ಹಗರಣ, ವಿರೋಧ ಪಕ್ಷಗಳು ಸುಮ್ಮನೆ ಕೊಡ್ತಾರಾ? ಇವತ್ತು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೊರಟರು ಬಿಜೆಪಿ ಅವರು. ಏನಾಯ್ತು ಆ ಪ್ರತಿಭಟನೆ ನಿಮಗೆಲ್ಲ ಗೊತ್ತೇ ಇದೆ. ಚರ್ಚೆಯಲ್ಲಿ ಅದನ್ನು ಕೂಡ ಒಂದು ಭಾಗವಾಗಿ ಡಿಸ್ಕಸ್ ಮಾಡೋಣ. ಆದರೆ ಈ ವಿಚಾರಕ್ಕೆ, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ಬಿಜೆಪಿಯ ನಾಯಕರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವ್ರ ಮಾತನ್ನು ಕೂಡ ಕೇಳಿಸ್ಕೊಳ್ಳಿ, ನಂತರದಲ್ಲಿ ಚರ್ಚೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರಬಹುದು, ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಿದ್ದಾರೆ ಕಾಂಗ್ರೆಸ್ ಸರ್ಕಾರ. ರಾಜ್ಯವನ್ನ ಎಟಿಎಂ ಆಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ರಾಹುಲ್ ಗಾಂಧಿಗೆ ದುಡ್ಡನ್ನು ಕಳಿಸ್ತಕ್ಕಂಥ ಕೆಲಸ ಕರ್ನಾಟಕದ ಮೂಲಕ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮೂಡಾದ 5,000 ಕೋಟಿ ಹಗರಣ. ಯಾವುದೇ ಕಾರಣಕ್ಕೂ ಇವತ್ತೇನು ಬಡವರಿಗೆ, ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನವನ್ನ ನಿಮ್ಮ ಕುಟುಂಬಕ್ಕೆ ಕೊಡ್ಕೊಂಡು, ನಿಮ್ಮ ಕಾಂಗ್ರೆಸ್ ಪುಡಾರಿಗಳಿಗೆ ಕೊಡ್ಕೊಂಡು ಇವತ್ತು ದೊಡ್ಡ ಹಗರಣ ನಡೆದಿದೆ. ಇವತ್ತು ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಬಯಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಉತ್ತರನ ಕೊಡಬೇಕಾಗ್ತದೆ. ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟು, ರಾಜೀನಾಮೆ ಕೊಡೋಕ್ಕೂ ಮುಂಚೆ ಸಿಬಿಐ ತನಿಖೆಗೆ ಕೊಡಿ ಅದನ್ನ. ಅವತ್ತೇ ಮತ್ತೆ ಹೇಳಿದ್ವಿ, ನಾಗೇಂದ್ರ ಅವ್ರನ್ನ ನೀವು ನೋಟಿಸು ಕೊಟ್ಟಿಲ್ಲ, ನೀವು ಬಂಧಿಸೂ ಇಲ್ಲ ಅಂತ ಹೇಳಿ. ನೀವು ನೋಟಿಸು ಕೊಡದೇ ಇರೋದು ಮತ್ತು ಎನ್ಕ್ವೈರಿನೂ ಮಾಡದೇ ಇರೋದು, ಕೇಸ್ನೂ ದಾಖಲಿಸ್ತಾ ಇರೋದನ್ನು ನೋಡಿದಾಗ ಎಲ್ಲೋ ನೀವು ರಕ್ಷಿಸುವಂಥ, ಮುಚ್ಚಾಕುವಂಥ ಸಂಚು ನಡೆಸಿದ್ದೀರಿ ಅಂತ ಹೇಳಿದ್ವಿ. 187 ಕೋಟಿ ರೂಪಾಯಿ ದೊಡ್ಡ ಮೊತ್ತದ ಹಗರಣ, ಪರಿಶಿಷ್ಟ ಜನಾಂಗದ ಕಲ್ಯಾಣಕ್ಕೆ ಬಳಕೆಯಾಗಬೇಕಾದಂಥ ಹಗರಣ. ಅಹಿಂದ ರಾಜಕಾರಣ ಮಾಡಿ ರಾಜಕೀಯ ಅಧಿಕಾರವನ್ನು ದಕ್ಕಿಸ್ಕೊಂಡವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ದಲಿತರಿಗೆ ಅವ್ರ ಕಣ್ಣೆದುರುಗಡೆಯಲ್ಲಿ ಅವರ ಸರ್ಕಾರದಲ್ಲೇ ಮೋಸ ಮತ್ತು ಅನ್ಯಾಯ, ವಂಚನೆ ಆಗ್ತಿರ್ಬೇಕಾದ್ರೆ ಅವ್ರನ್ನ ರಕ್ಷಣೆ ಮಾಡುವ ಪ್ರಯತ್ನ ನೀವು ಮಾಡಿದ್ರಿ. ಈಗ ಇಡಿ ಅವ್ರನ್ನ ವಶಕ್ಕೆ ತಗೊಂಡಿದೆ. ಇಡಿ ಹೋಗಲೇಬೇಕಿತ್ತು. ಹಗರಣದ ಸುಳಿಯಲ್ಲಿ ಸರ್ಕಾರ ಪ್ರತಿಭಟನೆ ಹೇಗೆ ಮಾಡೋ ಪ್ರತಿಭಟನೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದು ಹೇಗೆ ಅನ್ನೋ ಕನ್ಫ್ಯೂಷನ್ನಲ್ಲಿ ವಿರೋಧ ಪಕ್ಷ. ಇದರ ನಡುವೆ ಜನಪರ ಕಾಳಜಿ ಅನ್ನೋದು ಕಣ್ಮರೆ ಆಗೋಯ್ತಾ? ದೊಡ್ಡ ಪ್ರಶ್ನೆ. ಅದನ್ನು ನಿಮ್ಮ ಮುಂದೆ ಬಿಟ್ಟು ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ನಾಗರಾಜ್ ನಾಯಕ್ ಅವರು, ಜೆಡಿಎಸ್ ವಕ್ತಾರರಾದ ವೀರಣ್ಣ ಅವರು, ಹಾಗೆ ಕಾಂಗ್ರೆಸ್ ವಕ್ತಾರರಾದ ನಂದನ್ ಕಶ್ಯಪ್ ಅವರು, ಹಾಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತರು ಶಿವಕುಮಾರ್ ಮೆಣಸಿನಕಾಯಿ ಅವರು ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಮೂವರೆಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ಒಂದು ಕಡೆ ಸರ್, ಸರ್ಕಾರದ ಮೇಲೆ ಭರವಸೆ ಇದ್ದಿದ್ದು ನೀವು 40% ಕಮಿಷನ್ ಅಂದಾಗ, ಪೇ ಸಿಎಂ ಅಂದಾಗ, ತೀರಾ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಅಲ್ಲದೆ ಹೋದ್ರೂ ಕೂಡ ತೀರಾ ದೊಡ್ಡ ಮಟ್ಟದ ಹಗರಣ ಆಗದೇ ಇರೋ ರೀತಿಯಲ್ಲಿ ಸರ್ಕಾರ ರಚನೆ ಆಗ್ಬೋದೇನೋ, ಆಡಳಿತ ಆ ದಿಕ್ಕಿನಲ್ಲಿ ಸಾಗ್ಬೋದೇನೋ ಅಂತೇಳಿ 1 ವರ್ಷ ಆಗಿ 2-3 ತಿಂಗಳು ಸಾಲು ಹಗರಣ. ನಿನ್ನೆವರೆಗೂ ಸಮರ್ಥನೆ, ಇವತ್ತು ಮೌನ. ಇದು ಸ್ಟೇಟಸ್ ಸರ್ಕಾರದ್ದು. ನೋಡಿ ಮೇಡಮ್, ವಾಲ್ಮೀಕಿ ಹಗರಣದಲ್ಲಿ ನಮ್ಮ ಸರ್ಕಾರ ನಮಗೆ ಮಾರ್ಚಲ್ಲಿ ಏನೋ ಟ್ರಾನ್ಸಾಕ್ಷನ್ ಆಗಿದೆ ಅಂದ ತಕ್ಷಣ ನಮಗೆ ವಿಚಾರ ಗೊತ್ತಾದ ತಕ್ಷಣ ಎಲೆಕ್ಷನ್ ರಿಸಲ್ಟ್ ಬಂದಾದ ಮೇಲೆ ನಾವು SIT ತನಿಖೆ ರಚನೆ ಮಾಡಿದ್ವಿ. ಯಾರೋ ಶಿವಮೊಗ್ಗದಲ್ಲಿ ಒಬ್ಬರು ಡೆತ್ ಆದರು, ಸೂಯಿಸೈಡ್ ಮಾಡ್ಕೊಂಡು ಡೆತ್ ಆದಾಗ ತಕ್ಷಣ SIT
ಒಂದು ರಚನೆ ಮಾಡಿಬಿಟ್ಟು ನಾವು SIT ತಂಡ ಕಟ್ಟಿ ಅವರು ಪಾರದರ್ಶಕವಾಗಿ ಫ್ರೀ ಹ್ಯಾಂಡ್ ಕೊಟ್ಟು ಅವರು ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆಯೋ ಏನೇನು ರಿಕವರಿ ಮಾಡಬೇಕೋ ಎಲ್ಲ ಬಳ್ಳಾರಿಗೆ ಹೋಗಿ ಹೈದರಾಬಾದ್ಗೆ ಹೋಗಿ ಎಲ್ಲ ರಿಕವರಿ ಮಾಡೋ ಕೆಲಸಗಳನ್ನ ಚಾಲನೆ ನೀಡಿ ಪಾರದರ್ಶಕವಾಗಿ ಫ್ರೀ ಹ್ಯಾಂಡಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕಳೆದ 3 ದಿವಸದಿಂದ ED ಅವರು ಎಂಟರ್ ಆಗಿದ್ದಾರೆ. ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ. ED ಅವರು ಏನಕ್ಕೆ ಎಂಟರ್ ಆಗಿದ್ದಾರೆ ಅಂತ. ನಮ್ಮ ಸರ್ಕಾರ ಆಗಲಿ ಇಲ್ಲ ಯೂನಿಯನ್ ಬ್ಯಾಂಕ್ ಅವರಾಗಲಿ, ಯೂನಿಯನ್ ಬ್ಯಾಂಕ್ ಅವರು ರೆಫರ್ ಇದು CBIಗೆ ಬರ್ದಿದ್ದಾರೆ. ಆದರೆ ಏನಕ್ಕೆ ಇವರು ED ಅವರು ಬಂದು ತನಿಖೆ ಮಾಡ್ತಿದ್ದಾರೆ ಅನ್ನೋದು, ಯಾವ ಆ್ಯಂಗಲಿಂದ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇವತ್ತೆಲ್ಲ ನಾನು ಅದಕ್ಕೆ ಆ್ಯಡ್ ಮಾಡ್ಬಿಡ್ತೀನಿ. ಇವತ್ತು ನಾಗೇಂದ್ರ ಅವರ ಅರೆಸ್ಟ್ ತೋರಿಸಿರೋದು PMLA ಆಕ್ಟ್, ಮನಿ ಲಾಂಡ್ರಿಂಗ್. ಸೊ ಅದಕ್ಕೊಂದು ಸ್ಪಷ್ಟ ಕಾರಣ ಅಂತ ಗೊತ್ತಾಗಿದೆ. ಯಾಕೆ ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೆ ನಾವು ಹೇಳ್ಬಿಡ್ತೀವಿ ಯಾಕೆ ಅಂತ. ಮನಿ ಲಾಂಡ್ರಿಂಗ್ ಆಕ್ಟಲ್ಲಿ ಇದು ಅರೆಸ್ಟ್ ಮಾಡಿದ್ದಾರೆ. ಟ್ರಯಲ್ ನಡೀತಾ ಇದೆ. ಇನ್ನೂ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಲ್ಲ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಆದಮೇಲೆ ಯಾರು ಆರೋಪಿ, ಈ ಪ್ರಕರಣದಲ್ಲಿ ಯಾರು ಆರೋಪಿ ಇದ್ದರೂ ನಮ್ಮ ಸರ್ಕಾರ, ನಮ್ಮ ಪಕ್ಷ ಅವರು ಪರವಾಗಿ ನಿಂತ್ಕೊಳ್ಳಲ್ಲ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಮೇಡಮ್, ನಿಮಗೆ ಗೊತ್ತು BJP ಅವಧಿಯಲ್ಲಿ ಸಾಲು ಹಗರಣಗಳು ನಡೆದಿತ್ತು. PSI ಸ್ಕ್ಯಾಮ್ ಇರ್ಬೋದು, ಬಿಟ್ಕಾಯಿನ್ ಸ್ಕ್ಯಾಮ್ ಇರ್ಬೋದು, ಗಂಗಾ ಕಲ್ಯಾಣದ ಯೋಜನೆ ಇರ್ಬೋದು, ಮತ್ತು ಸಂತೋಷ್ ಪಾಟೀಲ್ ಇದೇ BJP ಸರ್ಕಾರದ ಅವಧಿಯಲ್ಲಿ BJP ಕಾರ್ಯಕರ್ತ ಇದು ನಮ್ಮ ಈಶ್ವರಪ್ಪನವರ ಹೆಸರಿಟ್ಟಿ ಉಡುಪಿಯಲ್ಲಿ ಬಂದು ಪ್ರತಿಫಲ ವಿರೋಧ ಪಕ್ಷದಲ್ಲಿ ಸ್ಥಾನದಲ್ಲಿ ಕೂತಿದ್ದಾರೆ. ಇವತ್ತು ಇದೇ ಪ್ರತಿಪಕ್ಷದವರು ಕರಪ್ಷನ್ ಬಗ್ಗೆ ಮಾತಾಡ್ತಾರಲ್ಲ, ಅವ್ರಿಗೆ ನೈತಿಕತೆ ಇದೆಯಾ ಅಂತ ಅವ್ರು ಪ್ರಶ್ನೆ ಮಾಡ್ಕೋಬೇಕು. ಕರಪ್ಷನ್ ಬಗ್ಗೆ ಮಾತಾಡುವ ನೈತಿಕತೆ BJP ಕಳ್ಕೊಂಡ್ಬಿಟ್ಟಿದೆ ಮೇಡಮ್. ಇನ್ನೂ ವಾಲ್ಮೀಕಿ ಹಗರಣದ ಇನ್ನೂ ಟ್ರಯಲ್ ನಡೀತಾ ಇದೆ. ಯಾರು ಆರೋಪಿ ಅನ್ನೋದು ಇದು SIT ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಆರೋಪಿ ಯಾರೇ ಆಗಿರಲಿ ಅವ್ರ ಪರವಾಗಿ ನಾವು, ನಮ್ಮ ಪಕ್ಷ ಆಗಲಿ ಸರ್ಕಾರ ಆಗಲಿ ನಿಂತ್ಕೊಳ್ಳಲ್ಲ. ಇದೇ ಈಶ್ವರಪ್ಪನವರ ಕೇಸಿನಲ್ಲಿ ಇದೇ BJP ಸರ್ಕಾರ ಆ ಥರವಾಗಿ ಏನು ಮಾಡಿತ್ತು ಅಂತ ಜಗತ್ತಿಗೆ ಗೊತ್ತು. ನಿಮ್ಮ ವಾಹಿನಿನೂ ತಿಳಿಸಿಯಾರು. ಏನು ಮಾಡಿದ್ರು, B ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು. ಆ ಥರವಾಗಿ B ರಿಪೋರ್ಟ್ ಸಬ್ಮಿಟ್ ಮಾಡಿಬಿಟ್ಟು ಇದೇ ಬಿ ರಿಪೋರ್ಟ್ SIT ಇಂದ ಬರ್ಬೋದು ಅನ್ನೋ ಆತಂಕಕ್ಕೆ ಅಲ್ವಾ? ನೋಡಿ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರದು ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.